ನಲ್ಲಿ ಹಮ್ಮಿಕೊಂಡಲಾಗಿದೆ. ಅದರ ಪೂರ್ವಭಾವಿ ಸಿದ್ಧತೆ ಅಂಗವಾಗಿ ಮೈಸೂರು ಜಿಲ್ಲಾ ಮುಜರಾಯಿ ದೇವಾಲಯಗಳ ಅರ್ಚಕರ ನೌಕರರ ಸಂಘದ ವತಿಯಿಂದ ನಿಮ್ಮನ್ನೆಲ್ಲ ಇವತ್ತು ಕರೆಸ್ಕೊಂಡು ಯಾವ ರೀತಿ ಸಿದ್ಧತೆಗೆ ತಮ್ಮ ಸಹಕಾರ ಏನಿದೆ ಏನು ಅಂತ ಕೇಳಿದ್ದೀವಿ. ಅದರ ಪ್ರಯುಕ್ತ ನಾವು ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕಿಂದ ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕಿನವರು ಕೈ ಜೋಡಿಸ್ಬೇಕು ಅಂತ ವಿನಯಪೂರ್ವಕವಾಗಿ ಎಲ್ಲರೂ ಕೇಳ್ಕೊಂಡಿದ್ದಾರೆ. ತಮ್ಮ ಕೈಲಿ ಏನಾಗುತ್ತೋ ನಿಮ್ಮ ತಾಲೂಕು ಇದರಲ್ಲಿ ಯಾರೂ ಹೊರೆ ಮಾಡ್ಕೊಳ್ಳೋದು ಬೇಡ. ನಿಮಗೇನು ಅನುಕೂಲ ತೋಚುತ್ತೋ ಒಬ್ಬೊಬ್ರು 500 ರೂಪಾಯಿ ಅಂತ ಕೊಟ್ಟರೆ ಸಾಕು, ಬೇಕಾದಂತ 1000 ಕೊಡೋದು ಬೇಡ, 500 ರೂಪಾಯಿ ಅಂತ ಕೊಟ್ಟರೆ ಸಾಕು. ಅದರಲ್ಲೂ ಮುಖಂಡರ ತಾಲೂಕಿನಲ್ಲಿ ನೀವು ಅಧ್ಯಕ್ಷರು ಕಾರ್ಯದರ್ಶಿ ವಹಿಸ್ಕೊಂಡವರು ಕನಿಷ್ಠ ಒಂದೊಂದು ತಾಲೂಕಲ್ಲಿ ಒಬ್ಬೊಬ್ರು 1,000 2,000 ಜಾಸ್ತಿ ಹಾಕೊಳ್ಳೋದು ಬೇಡ. ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಶಕ್ತಿ ಮೇಲೆ ಎಷ್ಟು ಅದು ಏನು ಅನುಕೂಲ ಆಗುತ್ತೋ ಅದು ಮಾಡ್ಕೊಳ್ಬೇಕು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ಏನು ಸದಸ್ಯರಿದ್ದೀವೋ ಅವರ ಶಕ್ತಿ ನಾವೇನಿದೆಯೋ ನಾವು ಅಷ್ಟು ಇಷ್ಟು ಅಂತಲ್ಲ, ಅವ್ರವ್ರ ಶಕ್ತಿ ಅನ್ಸೋದು ಕನಿಷ್ಠ ಯಾರು ಕನಿಷ್ಠ ಏನೂ ಇಲ್ಲ ಹೋದರೂ 2,500-3,000 ರೂಪಾಯಿ ಆದರೂ ಜಿಲ್ಲಾ ಮಟ್ಟದಲ್ಲಿ ಇರೋರು ಹಾಕೋಬೇಕಾಗುತ್ತೆ. ನಮ್ಮಂಥವ್ರಿಗೆ ಸಾಧ್ಯವಾದಷ್ಟು 5,000 4,000 ಎಷ್ಟು ಅನುಕೂಲವಾಗುತ್ತೋ ಅಷ್ಟನ್ನು ನಾವು ಸೇರಿಸಿ 1,30,000 ಚೌಟ್ರಿಗೆ ಅಷ್ಟೇ ನೀಟ ಏನಿಲ್ಲ. 2-2.5 ಲಕ್ಷ 3 ಲಕ್ಷ ಅಂದರೂ ನಮ್ಮ ಜಿಲ್ಲೆಯಿಂದ ಹೋಗಬೇಕು. ಖರ್ಚಾಗುತ್ತೆ ಕನಿಷ್ಠ ಅದನ್ನು ಖರ್ಚಂತೂ ಆಗುತ್ತೆ. ಯಾಕಂದರೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ವೆಹಿಕಲ್ ಚಾರ್ಜನ್ನೇ ಏನಾದರೂ ವೆಹಿಕಲ್ ಚಾರ್ಜ್ ಆಗುತ್ತೆ. ಕಡಿಮೆ ಅಂತಂದ್ರೆ 25-30 ಸಾವಿರ ಆಗುತ್ತೆ. ನಾವು ಮಾಡೋ ಒಂದು ಪ್ರಯತ್ನ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಹೌದು, ನಾವು ಬೆಳಗ್ಗೆ ಅವ್ರನ್ನ ಕೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಬೆಂಗಳೂರಿಗೆ ಬರಬೇಕಾದ್ರೆ ಅವರು 2 ದಿನ ಮುಂಚಿತ ಆದ್ರಿಂದ ನಿಮ್ಗೆ ಯಾರು ಹೊರೆ ಆಗೋದು ಬೇಡ. ಇರೋರು ಕನಿಷ್ಠ ನಿಮ್ಮ ತಾಲೂಕಲ್ಲಿ 500 ರೂಪಾಯಿ ಕೊಡಿ ಸಾಕು. 5,000 ಅಂದರೆ ನೀವು ಹೊರೆ ಹಾಕೊಳ್ಳೋದು ಬೇಡ. ಶಕ್ತಿ ಮೀರಿ 10 ಜನ ಆದರೆ 5,000 ಆಗಬೇಕು. ನಿಮ್ಮ ತಾಲೂಕಲ್ಲಿ ಕಡಿಮೆ ಅಂದ್ರೆ 100-150 ಜನ ಅರ್ಚಕ, ಆದ್ರೆ 50 ಜನ ಹತ್ರ ಇಸ್ಕೊಳ್ಳಿ ಸಾಕು. ಬಸ್ಗೆ ಅಥವಾ ನಿಮ್ಮ ಸ್ವಂತ ಅದಕ್ಕೆ ನೀವೇ ಅರೇಂಜ್ಮೆಂಟ್ ಸಣ್ಣದಾಗಿ ಫ್ಲೆಕ್ಸ್ಗಳು ಮಾಡ್ಕೊಳ್ಳಿ. ಅದಕ್ಕೆ ಮಾಡ್ಕೊಡ್ತೀವಿ. ನಿಮ್ಮ ಫ್ಲೆಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಥರ ನಿಮ್ಮ ವೆಹಿಕಲ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮಾಡಿಕೊಂಡು ನಿಮ್ಮ ತಾಲೂಕು ಹೆಸರು ನಿಮ್ಮ ವೈಯಕ್ತಿಕ ವೆಹಿಕಲ್ಗಳು ನಿಮ್ಮ ತಾಲೂಕು ಹೆಸರು ಹಾಕ್ಬಿಡಿ. ಆದ್ದರಿಂದ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ಇದು ನೂತನವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಮೂಹದಲ್ಲಿ ಹೊಸ ಸರ್ಕಾರ ರಚನೆ ಆಗಿರೋದ್ರಿಂದ ಖಂಡಿತವಾಗಿ ಏನಾದರೂ ಒಂದು ಪ್ಲಸ್ ಪಾಯಿಂಟ್ ಆಗೇ ಆಗುತ್ತೆ. ನಮ್ಮ ಅರ್ಚಕರಿಗೆ ಏನಿಲ್ಲ ಅಂದ್ರೆ ಕನಿಷ್ಠ 1,000 ರೂಪಾಯಿ ಆದರೂ ಈ ಸರ್ಕಾರದಲ್ಲಿ ಜಾಸ್ತಿ ಆಗುತ್ತೆ. ನಾವು ಅತಿಯಾಗಿ 10,000 ಆಗುತ್ತೆ 8,000 ಆಗುತ್ತೆ ಅಂತ ಯಾರೂ ಬಯಸೋಂಗಿಲ್ಲ. ಅಟ್ಲೀಸ್ಟ್ ನಮ್ಮ ಅರ್ಚಕರಿದ್ದಾರೆ, ಅರ್ಚಕರ ಸಂಘ ಇದೆ, ಅರ್ಚಕರ ಒಕ್ಕೂಟ ಇದೆ. ಅರ್ಚಕರ ಒಕ್ಕೂಟಕ್ಕೆ ಇವಾಗ ನಮ್ಮ ಅರ್ಚಕರ ಸಮಸ್ಯೆಗಳೇನು ಯಾರೂ ಕೂಡ ಬಗೆಹರಿಸ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನು ನಾವೇ ಹಚ್ಚಬೇಕು. ಏನು ನಿಮ್ಮ ಸಂಘ ಇದೆ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು. ಆದರೆ ಸಂಘ ಅಂತ ಇದೆ ಅನ್ನೋದ್ರಿಂದ ಸ್ವಲ್ಪ ಭಯ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ನಿಮ್ಮ ಕೈಲಿ ಆಗಿಲ್ವಾ, ನಾವು ಕೂಡ ಸೇರ್ಕೋತೀವಿ. ಅಂಥ ಸಮಸ್ಯೆಗಳಿದ್ರೆ ನಾವು ಬರ್ತೀವಿ, ಹೋರಾಟ ಮಾಡ್ತೀವಿ. ಖಂಡಿತವಾಗಿ ಯಾರು ಏನು ಅಂಜೋದು ಬೇಡ. ನನಗೆ ವೈಯಕ್ತಿಕವಾಗಿ ನನಗೆ ಬೇಕಾದಷ್ಟಿದೆ ಅದೇ ತೇಜೋವಧೆ ಮಾಡೋದಕ್ಕೆ. ಒಬ್ಬ ಜಿಲ್ಲಾಧ್ಯಕ್ಷ ಮೈಸೂರಿನಲ್ಲಿ ಇದ್ದವ್ರಿಗೇ ಇಷ್ಟು ಬಿಟ್ಟಿಲ್ಲ ಅಂತ ಅಂದರೆ ಬೇರೆ ಅವ್ರಿಗೆ ಸಮಸ್ಯೆ ಏನಿದೆ ಅಂತ ನನಗೆ ತುಂಬ ಅರಿವಿದೆ. ಆದ್ದರಿಂದ ನೀವು ಯಾರು ಭಯ ಪಡೋದು ಬೇಡ, ಯಾರು ಆತಂಕ ಬೇಡ. ನಿಮ್ಮ ಸಮಸ್ಯೆಗಳು ಬಗೆಹರಿಸೋಕ್ಕಾಗಿಲ್ಲ ಅಂದರೂ ಬಂದು ನಿಮ್ಮ ಪರವಾಗಿ ನಾವು ವರ್ಕ್ ಖಂಡಿತ ಮಾಡ್ತೀವಿ. ಬಗೆಹರದೇ ಇರುತ್ತೆ, ಬಗೆಹರಿಯಲ್ಲ ಅಂತ ಅಲ್ಲ. ನಿಮ್ಮ ತಾಲೂಕು ಸಂಬಂಧಪಟ್ಟಂತೆ ಯಾರ ಹತ್ರ ಮಾತಾಡಬೇಕಾದ ಸಮಸ್ಯೆ ಇದ್ದರೆ ನಾವು ಇಷ್ಟು ದಿವಸ ನಾವು ಆಕ್ಟಿವ್ ಆಗಿರಲಿಲ್ಲ, ಇನ್ಮೇಲೆ ಆಕ್ಟಿವ್ ಆಗ್ತೀವಿ. ಮೀಟಿಂಗ್ ಅಂತೂ ಖಂಡಿತವಾಗಿ ಮಾಡ್ತೇವೆ. ಅವ್ರ ಪರವಾಗಿ ಎಲ್ಲರ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಈಗಲಾದರೂ ನಾವು